ಮತ್ತು ಅದೇ ಜಾಸ್ತಿ ಅಂದರೆ ತಲೆಗೆ ಬಂದಿದ್ದು ಹೋಗುವಾಗ, ಯಾಕಂದ್ರೆ ನೀವು ಆಚೆ ಬರುವ ಕೆಲವೊಂದಷ್ಟು ವಾರಗಳ ಹಿಂದೆಯಿಂದ ಕೂಡ ಈಗ ರಜತ್ ಅವರು ಒಂದು ಮಾತು ಹೇಳ್ತಾರೆ, ಧ್ರುವಂತ್ ಅವರು ಹೇಳ್ತಾರೆ, ಯಾಕಂದರೆ ಮಾಳು ಹೊರಗಡೆ ಹೋಗಬೇಕು ಅಂತಿದ್ರೆ ಅದಕ್ಕೆ ರಕ್ಷಿತಾ ಕಾರಣ ಆಗ್ತಾರೆ ಅಂತ. ರಜತ್ ಅವರಂತೂ ತುಂಬ ಸ್ಟ್ರೈಟಾಗೇ ಹೇಳ್ತಾರೆ ಆ್ಯಕ್ಚುಲಿ, ರಕ್ಷಿತಾ ನೀನು ಅವ್ನು ಬಿಟ್ಟರೆ ಅವ್ರಿಗೆ ಉಳ್ಕೋತಾರೆ, ನಿನ್ನಿಂದಲೇ ಹೋದರೆ ನಿನ್ನಿಂದಲೇ ಹೋಗಬೇಕು ಅಂತ ಹೇಳ್ತಾರೆ ರಕ್ಷಿತಾ ಅವ್ರಿಗೆ. ಸೊ ನಿಮಗೆ ಹಾಗೆ ಅನ್ಸುತ್ತಾ ರಕ್ಷಿತಾ ಅವರಿಂದ ನೀವು ಆಚೆ? ನನಗೇನು ಅನ್ಸಂಗಿಲ್ಲ ರೀ, ಯಾಕಂದ್ರೆ ಅವಳೇನು ನನ್ನಿಂದ ಪಾಪ ಅವಳಿಲ್ಲ, ಅವಳಿಂದ ನಾ ಇಲ್ಲ. ಅವಳಿಗೆ ಫ್ಯಾನ್ಸ್, ಆಕಿದ ಫ್ಯಾನ್ಸ್ ನನ್ನ ಫ್ಯಾನ್ಸ್ ಆಕಿಗೇನು ಸಪೋರ್ಟ್ ಮಾಡ್ಬೋದು ಒಂದು ಒಳ್ಳೆ ರೀತಿ ಅಂದ್ರೆ, ಆಕಿ ಫ್ಯಾನ್ಸ್ ನನಗೆ ಸಪೋರ್ಟ್ ಮಾಡ್ಬೋದು. ಅದೇನು ನಾ ಮೈನಸ್ ಅಂತ ನಾನು ಅನ್ಕೊಳ್ಳಂಗಿಲ್ಲ. ಏನು ಇರೋದು ತಪ್ಪ, ಒಂದು ಅಣ್ಣ ತಂಗಿ ಸಂಬಂಧ ಕಟ್ಕೊಂಡು ಇರೋದು ತಪ್ಪೇನಲ್ಲ. ಯಾಕಂದ್ರೆ ಚಟುವಟಿಕೆ ಅಂತ ಬಂದಾಗ ಬಿಟ್ಟ ಮಾತಾಡ್ತಿದ್ದು, ಆಟ ಅಂತ ಬಂದಾಗ ಸಪ್ರೇಟ್ ಆಗಿ ಇರೋದು ಅಣ್ಣ ತಂಗಿ ಸಂಬಂಧ ಇರೋದು ತಪ್ಪಲ್ಲ. ಬಟ್ ಆದ್ರೆ ಅವರು ನಿಮ್ಮ ಸ್ಟ್ಯಾಂಡ್ ಕೂಡ ಅವರೇ ತಗೊಳ್ತಾ ಇದ್ರು. ಆಕ್ಚುಲಿ ನೀವು ಮಾತಾಡ್ಬೇಕಾಗಿರೋ ಕಡೆ ಎಲ್ಲ ಅವ್ರು ಮಾತಾಡ್ತಿದ್ರು, ಅದರಿಂದ ನಿಮಗೆ ಅದು ನೆಗೆಟಿವ್ ಆಯ್ತು ಏನು ಜನ ಅನ್ಕೊಂಡಿದ್ದಾರೆ ಕೆಲವರು. ಏನು ಆಗಿಲ್ರಿ, ಯಾಕಂದ್ರೆ ಈಗ ಒಂದು ಮಾತಾಡ್ಬೇಕಾದ್ರೆ ಆ ಮೂಲ್ಯಾಗ ಹಾಕಿರ್ತಿಳು, ಈ ಮೂಲ್ಯಾಗ ನಾ ಇರ್ತೀನಿ. ಯಾಕಂದ್ರೆ ಒಂದು ಸೀರಿಯಲ್ ಪ್ರಕಾರ ಚಟುವಟಿಕೆ ನಡೆದೈತೆ ಅಂದ್ರೆ ಈ ಸೀರಿಯಲ್ ಪ್ರಕಾರ ಮಾತಾಡ್ಕೊತ ಹೋಗುವ ವಯಸ್ಸಿನಾಗ ಅವ್ರದ್ದೊಂದು ಕೇಳಿರ್ತಾರೋ, ಅವ್ರದ್ದೊಂದು ಕೇಳಿದ ಪ್ರಶ್ನೆಗೆ ಅವ್ರು ಅಷ್ಟೇ ಉತ್ತರ ಕೊಡ್ಬೇಕಾಗಿರ್ತೈತಿ. ಆ ವಿಷಯದಾಗ ನಂದೊಂದು ಹೆಸರು ಬಂದಿರ್ತೈತಿ. ನಾ ಸ್ಟ್ಯಾಂಡ್ ಅಂತ ಅನ್ನಂಗಿಲ್ಲ, ಅದ ಏನೋ ಒಂದು ಅವ್ರಿಗೆ ಅನಿಸಿದ್ದು ಅವ್ರನ್ನ ಹೇಳ್ತಿರ್ತಾರೋ, ಅದೇನು ಸ್ಟ್ಯಾಂಡ್ ಅಂತಲ್ಲ. ನಾನು ದಿನ ಇಲ್ಲಿ ಬರ್ಬೇಕಾಗಿರ್ತೈತಿ, ನಾನು ಇಲ್ಲಿ ಹೇಳ್ಕೊತ ಹೋಗಬೇಕಾಗಿರ್ತೈತಿ. ನನಗಿಂತ ಮೊದಲು ಅವ್ರು ಮಾತಾಡಿರೋದ್ರೆ ಅದು ಸ್ಟ್ಯಾಂಡ್ ಅಂತಲ್ಲ. ಒಂದು ನನ್ನ ಮೇಲೆ ಇಟ್ಟರು ಪ್ರೀತಿಯಾಗಿ, ಒಂದು ನಂಬಿಕೆ, ನನ್ನ ಮೇಲೆ ಇಟ್ಟರು ಒಂದು ಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ನನ್ನ ಬಗ್ಗೆ ಸ್ಟ್ಯಾಂಡ್ ಅಂತನಲ್ಲ, ಅವರೊಂದು ಇಟ್ಟರು ಒಂದು ಆತ್ಮವಿಶ್ವಾಸದಿಂದ ಹೇಳ್ಯಾರ, ಅವರ ಒಂದು ಪ್ರೀತಿಗಾಗಿ ಹೇಳ್ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಓಕೆ, ಮತ್ತೆ ಜಂಟಿ ಅಂತ ಬರೋದಾದ್ರೆ ನಿಮ್ದು ಮತ್ತೆ ಸ್ಪಂದನ ಅವರು ನೀವಿಬ್ರು ಒಟ್ಟಿಗೆ ಹೋಗಿದೆ. ಆಕ್ಚುಲಿ ಲಾಸ್ಟಲ್ಲೂ ಕೂಡ ಎಲಿಮಿನೇಷನ್ ಹಂತಕ್ಕೆ ಬರುವಾಗಲೂ ನೀವಿಬ್ಬರೇ ನಿಂತಿದ್ರಿ ಕೊನೆಯಲ್ಲಿ. ಹೌದು, ಲೈಕ್ ಸಾಕಷ್ಟು ಬಾರಿ ಅವರು ಆಕ್ಚುಲಿ ನಿಮಗೆ ಅಂದರೆ ಅಪ್ಲಿಫ್ಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ, ನಿಮ್ಮನ್ನ ಅಂದರೆ ನಿಮಗೆ ಸಪೋರ್ಟ್ ಮಾಡೋದು, ಕಾನ್ಫಿಡೆನ್ಸ್ ತುಂಬೋದು ಒಟ್ಟಿಗೆ ಇದ್ದಾಗ, ಅದೆಲ್ಲ ಮಾಡ್ತಾ ಬಂದಿದ್ದಾರೆ ಆ್ಯಕ್ಚುಲಿ. ಬಟ್ ಕೊನೆಯಲ್ಲಿ ಹೋಗುವಾಗ ನೀವು ಅವರನ್ನೇ ನಾಮಿನೇಟ್ ಮಾಡ್ತೀರಾ ಒಂದು 2 ವಾರ, ಪ್ಲಸ್ ಅವರೇ ಹೋಗಬೇಕಿತ್ತು ಅಂತ ಕೂಡ ಅನಿಸುತ್ತೆ ನಿಮಗೆ. ಅವ್ರ ಮೇಲೆ ಅಷ್ಟೊಂದು ಸ್ವಲ್ಪ ಅಸಮಾಧಾನ ಕೂಡ ಬಂದಿದೆ ಈಗ ಕಡೆ ಆಗುವಾಗ. ಆ್ಯಕ್ಚುಲಿ ನಿಮಗೆ ಅವರು ಮೊದಲಿಂದ ಸಹಾಯ ಮಾಡಿದ್ರು, ಸಪೋರ್ಟ್ ಮಾಡಿದ್ರು ಅಂತ ಅನ್ಸಲ್ವಾ ನಿಮಗೆ ಸ್ಪಂದನ ಅವರು? ಸಹಾಯ ಸಪೋರ್ಟ ಅನ್ನೋಕ್ಕಿಂತನೂ ಒಂದು ಯಾವುದೋ ಅದಕ್ಕಿಂತ ಮೊದಲವಾಗಿ ನನಗೆ ಹಿಂಗೆ ಮಾತಾಡ್ಬೇಕಂತೇನು ಹೇಳಿ ಕೊಟ್ಟಿಲ್ರಿ ಅವ್ರ. ನಾ ಚಟುವಟಿಕೆ ಅಂತ ಬಂದಾಗ ನಂದೇಲೋ ಒಂದು ಸ್ವಲ್ಪ ಮಿಸ್ಟೇಕ್ ಆದಾಗ, ಮಾಡೋಣ ಹಿಂಗೆ ಮಾತಾಡಬೇಕು, ಹಿಂಗೆ ಇದನ್ನು ಮಾಡ್ಕೋಬೇಕು ಅಂದಾಗ, ಹೌದಪ್ಪಿ ನಾನು ಸ್ವಲ್ಪ ಬಿಗ್ ಬಾಸ್ ಬಗ್ಗೆ ಗೊತ್ತಿಲ್ಲ, ನಾನು ಅದನ್ನು ನೋಡಿಲ್ಲ, ಹೌದು ಇದನ್ನು ಸ್ವಲ್ಪ ಸರಿಪಡಿಸ್ಕೋತಾನ ಅಂದೋದು ವಿಷಯ ಐತಿ. ಮತ್ತು ಕಾಂಬಿನೇಷನ್ ಚಲೋ ಇಬ್ಬರದು, ಅಣ್ಣ ತಂಗಿ. ಅವ್ರಿಗೆ ನನ್ನ ಮೇಲೆ ಅವ್ರದ್ದು ಏನಿದ್ರಿಕಿಲ್ಲ, ಅವ್ರದ್ದು ನನ್ನ ಮೇಲೆ ಇದ್ರಿಕಿಲ್ಲ, ಇಬ್ಬರು ಬಾಂಧವ್ಯ ಚಲೋ ಇತ್ತು, ಹಂಗೆ ಕಂಟಿನ್ಯೂ ಆಯಿತು. ಜಂಟಿ ಕ್ಲೋಸ್ ಆದ್ಮೇಲೆ ಸ್ವಲ್ಪ ದೂರ ಆದ್ವಿ. ಅವ್ರ ಆ ಕಡೆ ಆದ್ರೂ ನಾ ಈ ಕಡೆ ಅದೀನಿ, ಎಷ್ಟು ಬೇಕಷ್ಟ ಮಾತಾಡ್ತಿದ್ವಿ. ಅದ್ರ ಬಳಕ ಫಸ್ಟ್ ನಾಮಿನೇಟ್ ನಾ ಮಾಡಿರಲಿಲ್ಲ, ಅವರ 2 ಸಲ ನಾನು ಫಸ್ಟ್ ನಾಮಿನೇಟ್ ಮಾಡಿದ್ದು. ಅವರ 2 ಸಲ ಮಾಡ್ಯಾರ, 1 ಸಲ ಅಲ್ಲ. ಅದನ್ನೆಲ್ಲ ಇರ್ಲಿ ಬಿಡು, ನನ್ನಿಂದ ಏನೋ ಸ್ವಲ್ಪ ಇದನ್ನಾಗಿರ್ಬೇಕು, ಮಾಡಿರ್ಬೋದು ಅಂತ ತಿಳ್ಕೊಂಡು ನಾ ಸುಮ್ಮನೆ ಓಕೆ ಮಾಡಿರ್ಬೋದು ಅಂತ ಅದಾದ ನಂತರ ಚಟುವಟಿಕೆಯಲ್ಲೂ ಫಸ್ಟ್ ಅವರೇ ಹೇಳಿದ್ದು. ಅದಾದ ನಂತರ 2 ಸಲ ಅವ್ರು ಮಾಡಿದ್ಮೇಲೆ ನಾಮಿನೇಟ್ 2 ಸಲ ನಾ ಮಾಡೀನಿ, ಅವ್ರಿಗೆ ರಿಸನ್ ಕೊಟ್ಟ ಕೇಸಿಂದ. ಮತ್ತು ಚಟುವಟಿಕೆಯಲ್ಲೂ ಅವರು ಹೇಳಿದ ಮೇಲೆ ನಾನು ಹೇಳಿ. ಆ ನಂತರ ನೆಕ್ಸ್ಟ್ ಒಂದು ಸ್ವಾರಿಗಾಗಿ ಒಂದು ಇದನ್ನ ಆಕೈತಿ. ಅಂದ್ರೆ ವೀಕೆಂಡಲ್ಲಿ ಏನಾಕತಿ, ಸುದೀಪ್ ಸರ್ ಇದ್ದಾಗ ಯಾರು ಹೋಗ್ಬೋದು ಮನೆಯಿಂದ ಹೊರಗೆ ಅಂತೇಳಿ ಕೇಳಿಸಿದಾಗ ಎಲ್ಲರೂ ಆದ್ಮೇಲೆ ನಂದು ಬರ್ತೈತಿ, ಸರ್ ನಾ ಸ್ಪಂದನ ಹೋಗ್ಬೋದು ಅಂತ ಹೇಳಿದಾಗ ಆ ವಿಷಯಕ್ಕೆ ವೀಕೆಂಡಿ ಫಸ್ಟ್ ಎಪಿಸೋಡ್ ಮುಗಿತೈತಿ. ಆನಂತರ ಬಂದ ಇಲ್ಲಿ ಒಂದು ವಾಶ್ರೂಮ್ ತಲೆ ಬಂದ ಕಿಸಿಂದ ಸ್ಪಂದನಕ್ಕೆ ಏನೋ ಹಂಗೆ ಅಂದಿದ್ದಕ್ಕೆ ನಿಂಗೇನೋ ಮನಸ್ಸಿಗೆ ಹರ್ಟ್ ಆದರೂ ಸಾರಿ ಅಪ್ಪಿ ಹೇಳ್ಬೇಕನ್ನಿಸ್ತು ಹೇಳಿ ತಂದಾಗ ಅದನ್ನ ರಿಸನ್ ಇಟ್ಕೊಂಡು ಒಂದು ನಾಮಿನೇಷನ್ ಮಾಡ್ತಾರೆ ನನ್ನವರ. ಮಾಡು ಅನ್ನ ಸಾರಿ ಕೇಳಬಾರ್ದಾಗಿತ್ತು, ಕೇಳ್ರು. ನಾ ಆ ಮನೋಭಾವ ಇಟ್ಕೊಂಡು ನನಗೆ ಕೇಳಿಲ್ಲಪ್ಪಿ, ನಿನ್ನ ಮನ ಹೊಲಿಸ್ಬೇಕಂತ ಕೇಳಿಲ್ಲ, ನಿನ್ನ ಹೊಲಿಸ್ಬೇಕಂತ ಕೇಳಿಲ್ಲ, ನಿನ್ನ ಮನಸ್ಸಿನ ಇರ್ಬೇಕಂತೇನು ಕೇಳಿಲ್ಲ. ನನ್ನೊಂದು ವ್ಯಕ್ತಿತ್ವ ಅದ, ನಿನಗೇನೋ ಮನಸ್ಸಿಗೆ ಹರ್ಟ್ ಆಗಿದ್ರು ಹೋಗ್ಬೇಕನ್ನಿಸಿತ್ತು, ಹೋಗ್ಬೋದು, ಯಾರು ಹೋಗ್ಬೋದು ಅಂತಂದಾಗ ನಿನ್ನ ಹೆಸರು ಹೇಳಿ ಹೊರತಾಗಿ ನೀ ಅದನ್ನ ರಿಸನ್ ಇಟ್ಕೊಂಡು ಸಾರಿ ಕೇಳಿದ್ದ ರಿಸನ್ ಇಟ್ಕೊಂಡು ನಾಮಿನೇಷನ್ ಮಾಡ್ತೇನೆ ಅಂತ ನನಗೆ ಕನಸು ಮನಸ್ಸಿನಾಗ ಇದ್ರಿಕಿಲ್ಲ. ನಿಂಗೆ ಆ ಉದ್ದೇಶದಿಂದ ನಾನು ಸಾರಿ ಕೇಳಿರ್ಕಿಲ್ಲ. ಒಂದು ಏನೋ ನಂದು ಬೆಳೆದ ರೀತಿ, ನನ್ನ ವ್ಯಕ್ತಿತ್ವ, ನಂದು ಇದ್ದ ಒಂದು ರೀತಿಲೇ ಕೇಳಿದ್ದೀನಿ ನನಗೆ. ನೀ ಅದನ್ನೇ ಇಟ್ಕೊಂಡು ರಿಸನ್ ಕೊಡ್ತಿ ಅಂತ ತಿಳಿಸಿದ ನಾಮಿನೇಷನ್ಗೆ ನಾ ತಿಳ್ಕೊಂಡಿರಲಿಲ್ಲ. ಅದ್ರ ಮುಗಿತು. ಆನಂತರ ಫಾಲೋ ಬ್ಲ್ಯಾಕ್ ಅಂತ ಬಂದು ಫಾಲೋಗ ರಘು ಸರ್ ಕೊಟ್ಟಿನಿ, ಬ್ಲ್ಯಾಕ್ ಅಂತ ತಿಳಿಸಿಂದ ರಿಸನ್ ಕೊಟ್ಟಿನಿ. ಯಾಕೋ ನೀ ಅಪ್ಪಿ ಹೇಳಿದ್ ನನಗೆ ಮನಸ್ಸಿಗೆ ನೋವು ಅನಿಸ್ತು. ಅದಕ್ಕೆ ನಿನಗೆ ನನ್ನ ಮನಸ್ಸಿನ ಇಷ್ಟು ದೂಸ ನಾನು ಜೋಡಿ ಇದ್ದು ನನ್ನ ಮನಸ್ಸಿನ ಅರ್ಥ ನಿನ್ನ ಮಾಡ್ಕೊಳ್ಳಿಲ್ಲ, ಇನ್ನು ಮತ್ತಾರು ಮಾಡ್ಕೋದಾರು ಅಂತ ಹೇಳಿ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ಕಲ್ ಕನಿಸ್ತು. ಅವ್ರಿಗೆ ಬ್ಲ್ಯಾಕ್ ಕೊಟ್ಟಿನಿ, ರಘು ಸರ್ ಫಾಲೋ ಕೊಟ್ಟಿನಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.